ಇವತ್ತು RBIದ MPC ಮೀಟಿಂಗ್ ಇತ್ತ. MPC ಮೀಟಿಂಗ್ ಇದ್ದ ಔಟ್ಕಮ್ ಬಂದೈತಿ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ಅದ್ರ ಬಗ್ಗೆನ ಡೀಟೇಲ್ದಾಗ ಸರಳವಾಗಿ ನಾವು ತಿಳ್ಕೊಳ್ಳೋಣ. ಮತ್ತ ಈ ಮೀಟಿಂಗ್ ಯಾಕೆ ಇಷ್ಟ ಇಂಪಾರ್ಟೆಂಟ್, ಇದರಿಂದ ಯಾವ ತರ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಪರಿಣಾಮ ಬೀಳ್ತೈತಂತ ಅದ್ರ ಬಗ್ಗೆನೂ ಡೀಟೇಲ್ದಾಗ ಸರಳವಾಗಿ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ. ನೋಡ್ಬೋದು ನೀವು ಇವತ್ತ ನಾವು ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡ್ರ ಬುಲ್ಲಿಶ್ ಇತ್ರಿ. ಅದ ಕಾರಣ ಎದಕ್ ಬುಲ್ಲಿಶ್ ಇತ್ತಂತ ಅದ್ರ ಬಗ್ಗೆನೂ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ನೋಡ್ಬೋದು ನೀವು ನಿಫ್ಟಿ 24,624 ಕ್ಲೋಸಿಂಗ್ ಕೊಟ್ಟೈತಿ. ಮತ್ತ ಬ್ಯಾಂಕ್ ನಿಫ್ಟಿದು ನಾವು ಪರ್ಫಾರ್ಮೆನ್ಸ್ ನೋಡ್ಬೋದ. ಬ್ಯಾಂಕ್ ನಿಫ್ಟಿ ಸ್ವಲ್ಪ ನೆಗೆಟಿವ್ ಐತಿ, ಆದ್ರೂ ಇತ್ರಾಗನು ಸಹ ಲಾಸ್ಟ್ ಅವರ್ಸ್ ನಾಗ ಸ್ವಲ್ಪ ರಿಕವರಿ ಕಂಡು ಬಂತ. ಮತ್ತ ಸೆನ್ಸೆಕ್ಸ್ ಅನ್ನು 0.19% ಏರಿ 78,581 ಕ್ಲೋಸಿಂಗ್ ಕೊಟ್ಟೈತಿ. ಅದೇ ತರ ಮಿಡ್ ಕ್ಯಾಪ್ ಇಂಡೆಕ್ಸ್ ಪರ್ಫಾರ್ಮೆನ್ಸ್ ನೋಡ್ರ ಮಿಡ್ ಕ್ಯಾಪ್ ಇಂಡೆಕ್ಸ್ ಅನ್ನು ಸಹ 0.24% ಏರೈತ್ರಿ. ಮತ್ತ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅನ್ನು 0.7% ಏರೈತಿ. ಅದು ಸಹ ಬುಲ್ಲಿಶನ ಇತ್ತ. ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಗ್ರೀನ್ ದಾಗ ಕ್ಲೋಸಿಂಗ್ ಕೊಟ್ಟಾವ. ಸೆನ್ಸೆಕ್ಸ್ ಮತ್ ನಿಫ್ಟಿನು ಗ್ರೀನ್ ದಾಗ ಐತಿ. ಬ್ಯಾಂಕ್ ನಿಫ್ಟಿ ಸ್ವಲ್ಪ ರೆಡ್ ದಾಗ ಕ್ಲೋಸಿಂಗ್ ಕೊಟ್ಟೈತಿ. ಬರೀ ಈಗ ನಾವು RBIದ MPC ಮೀಟಿಂಗ್ ನಾಗ ಏನೇನಾತ, ಇಂಟ್ರೆಸ್ಟ್ ರೇಟ್ ಅಥವಾ ರೆಪೋ ರೇಟ್ ಅನ್ನ ಇಳಿಸಿದಾರೋ ಇಳಿಸಿದಾರೋ, ಏನ್ ಮಾಡಿದಾರ RBI ಗವರ್ನರ್ ಅವ್ರಂತ ಅದ್ರ ಬಗ್ಗೆನೇ ಈಗ ಡೀಟೇಲ್ ದಾಗ ತಿಳ್ಕೊಳ್ಳೋಣ. ನೋಡ್ಬೋದ, ಇಂಟ್ರೆಸ್ಟ್ ರೇಟ್ ಅಥವಾ ರೆಪೋ ರೇಟ್ ಅನ್ನ ಯಥಾಸ್ಥಿತಿ ಇಟ್ಟಾರಿ, ಏನು ಚೇಂಜ್ ಮಾಡಿಲ್ಲ, ಅನ್ಚೇಂಜ್ಡ್ ಐತಿ. 5.25% ಯಥಾಸ್ಥಿತಿ ರೆಪೋ ದರವನ್ನ ಇಟ್ಟಿದಾರಂತ ನಾವು ಅನ್ಬೋದ. ಮಾರ್ಕೆಟ್ ಅನುಮಾನನು ಇದೇ ಇತ್ತ. ಅದ ಕಾರಣ ಮಾರ್ಕೆಟ್ ಮ್ಯಾಗೆ ನೆಗೆಟಿವ್ ಪರಿಣಾಮ ಬೀಳಿಲ್ಲ. ಅದ ಕಾರಣನು ಮಾರ್ಕೆಟ್ ಇವತ್ತ ಗ್ರೀನ್ ಇದಾವಂತ ನಾವ್ ಅನ್ಬೋದ. ಮತ್ತ ಏನ್ ಸ್ಟ್ಯಾನ್ಸ್ ಐತಿ ಅದ ನ್ಯೂಟ್ರಲ್ ಇಟ್ಟಿದಾರ. ಅಂತಂದ್ರ ನೆಕ್ಸ್ಟ್ ಏನ್ ಮೀಟಿಂಗ್ ಆಗ್ತಿದೆ ಅದ್ರಾಗ ಏನ್ ಇಳಿಸ್ತೇನೋ ಏನೋ ಹೇಳಿಕೆ ಕೊಟ್ಟಿಲ್ಲ, ನ್ಯೂಟ್ರಲ್ ಕೊಟ್ಟಾರ. ಅವಾಗಿಂದ ಆರ್ಥಿಕ ಪರಿಸ್ಥಿತಿಯನ್ನ ನೋಡಿನ ಅವಾಗ RBI ಗವರ್ನರ್ ಅವರ ಡಿಸಿಷನ್ ತಗೋತೇನಂತ ಹೇಳಿದಾರೆ. ಅದ ಕಾರಣ ಸ್ಟ್ಯಾನ್ಸ್ ಅನ್ನ ನ್ಯೂಟ್ರಲ್ ಇಟ್ಟಿದಾರಂತ ನಾವ್ ಅನ್ಬೋದ. ಮತ್ ನಾವ GDP ಗ್ರೋತ್, ಇನ್ಫ್ಲೇಷನ್ ಏನ್ ಫೋರ್ಕಾಸ್ಟ್ ಹೇಳಿದಾರಂತ ಅದ್ರ ಬಗ್ಗೆ ನೋಡ್ರ, GDP ಗ್ರೋತ್ ಅನ್ನ ಇರಿಸಿದಾರಿ ಫೈನಾನ್ಷಿಯಲ್ ಇಯರ್ 27 ದಾಗ 6.7%. ಮೊದಲ 6.6% ಬರ್ಬೋದಂತಿತ್ತ, ಅದನ್ನ ಇರಿಸಿಗ 6.7% ಮಾಡಿದಾರ. 10 ಬೇಸಿಸ್ ಪಾಯಿಂಟ್ ಅನ್ನ ಇರಿಸಿದಾರಂತ ನಾವ್ ಅನ್ಬೋದ. ಅದ ಕಾರಣ ಇದು ಒಂದ್ ಪಾಸಿಟಿವ್ ಆತ್ ಮಾರ್ಕೆಟ್. ಈಗ 6.7% ಅಂದ್ರ ಭಾರತದ ಪ್ರಕಾರ ನಾವು ನೋಡ್ರ ಬಹಳ ಕಡಿಮೆ ರೀ. ಯಾಕಂದ್ರೆ ಭಾರತ ಡಬಲ್ ಡಿಜಿಟ್ ನಾಗ ಗ್ರೋ ಮಾಡ್ಬೇಕಂತ ಎಕ್ಸ್ಪರ್ಟ್ ಗಳು ಅಂತಾರ. ಬಟ್ ಈಗ ಸದ್ಯ ಆರ್ಥಿಕ ಪರಿಸ್ಥಿತಿ ನೋಡ್ರ, ಏನ್ ಯುದ್ಧ ನಡೆದೈತಿ, ಏನ್ ಟೆರಿಫ್ ಅದು ಹಚ್ಚಾತಾರ, ಅದೆಲ್ಲಾ ಪರಿಸ್ಥಿತಿ ನೋಡ್ರ ಅಥವಾ ಬೇರೆ ದೇಶದ ಆರ್ಥಿಕ ಪರಿಸ್ಥಿತಿ ನೋಡ್ರ ಭಾರತದ ಪರಿಸ್ಥಿತಿ ಒಳ್ಳೆದನ ಐತಿ. ಬೇರೆ ದೇಶನಾಗ GDP ಗ್ರೋತ್ ಅನ್ನ ಅನುಮಾನಕ್ಕಿಂತ ಕಡಿಮೆ ಮಾಡಿದಾರ, ಇಳಿಸಿದಾರೆ ಅಲ್ಲಿ ಗ್ರೋತ್. ಬಟ್ ಇಲ್ಲಿ 10 ಬೇಸಿಸ್ ಪಾಯಿಂಟ್ ಗ್ರೋತ್ ಬಂದ್ರೂ ಪಾಸಿಟಿವ್ ನ ಗ್ರೋತ್ ಬರೋದ್ರಿಂದನು ಇದು ಒಂದು ಪಾಸಿಟಿವ್ ತೋತ್ರಿ ಮಾರ್ಕೆಟ್. ಅದ ಕಾರಣನು ಮಾರ್ಕೆಟ್ ಇವತ್ತು ಏರೈತಂತ ನಾವ್ ಅನ್ಬೋದ. GDP ಗ್ರೋತ್ ಅನುಮಾನಕ್ಕಿಂತ ಹೆಚ್ಚು ಇರಿಸಿದ್ರಿಂದ 6.7% ಬರ್ಬೋದಂತ ಹೇಳಿದ್ರಿಂದ, ಮತ್ತ ಇನ್ಫ್ಲೇಷನ್ ಅನ್ನು ಕಡಿಮೆ ಮಾಡಿದಾರ. ಇನ್ಫ್ಲೇಷನ್ ಅದನ್ನು ಮೊದಲ ಅನುಮಾನ 5.1% ಇರ್ಬೋದಂತಿತ್ತ. ಅದನ್ನ ನಮ್ಮ RBI ಗವರ್ನರ್ ಅವರಾದ ಸಂಜಯ್ ಮಲ್ಹೋತ್ರಾ ಅವರ 5% ಮಾಡಿರ. ಅದು ಸಹ ಸ್ವಲ್ಪ 10 ಬೇಸಿಸ್ ಪಾಯಿಂಟ್ ಕಡಿಮೆ ಮಾಡಿದಾರ ಅಂತ ನಾವ್ ಅನ್ಬೋದ. ಅದ ಕಾರಣ ಇದು ಒಂದ ಪಾಸಿಟಿವ್ ನ ಅಂತ ನಾವ್ ಅನ್ಬೋದ. ಯಾಕಂತಂದ್ರ ಈಗೇನ್ ಪರಿಸ್ಥಿತಿ ಇದಾವ, ಕ್ರೂಡ್ ಆಯಿಲ್ ಬೆಲೆ ಅದು ಏನ್ ಇರಾತೈತಿ ಯುದ್ಧದಿಂದ, ಇದೆಲ್ಲಾ ಪರಿಸ್ಥಿತಿಯನ್ನ ನೋಡ್ರೆ ಇನ್ನ ನಮ್ ದೇಶನಾಗ ಇನ್ಫ್ಲೇಷನ್ ಕಂಟ್ರೋಲ್ ನಾಗನೇ ಐತ್ರಿ, ಹಿಡಿದಾಗನೇ ಐತಿ. ಅದ ಕಾರಣ ಇದು ಒಂದ ಪಾಸಿಟಿವ್ ನ ಅನ್ಬೋದ. ಮತ್ತ ಇನ್ಫ್ಲೇಷನ್ ಇನ್ನ ಏನ್ರಿ ತಪ್ಪಿ ಕೆಳಗ್ ಬರ್ತಿತ್ತಂದ್ರ, ಈಗ ಇಂತ ಪರಿಸ್ಥಿತಿನಾಗ ಕೆಳಗ್ ಬರಂಗಿಲ್ಲ. ಬಟ್ ಮುಂದೆ ಏನ್ರಿ ಫ್ಯೂಚರ್ ನ ಏನ್ರಿ ಇನ್ಫ್ಲೇಷನ್ ಕೆಳಗ್ ಬಂತಂದ್ರೆ ಖಂಡಿತವಾಗಿ ರೆಪೋ ದರವನ್ನ ಇಳಿಸೂಬಹುದು. ಅದ ಕಾರಣ ನಾವು ಅದ್ರ ಮ್ಯಾಗನು ಫೋಕಸ್ ಮಾಡ್ಬೇಕ. ಮತ್ ಉಳಿದಿದ್ ನೋಡ್ರ ಏನು ಹೆಚ್ಚು ಚೇಂಜಸ್ ಮಾಡಿಲ್ರಿ. ಗ್ಲೋಬಲ್ ಅನ್ಸರ್ಟನಿಟಿ, ಕ್ರೂಡ್ ಆಯಿಲ್ ಪ್ರೈಸ್ ಇವೆಲ್ಲ ವಲ್ಟಾಲಿಟಿ ಕಾರಣ ಹಂಗೆಲ್ಲ ಹೇಳಿಕೆಯನ್ನ ಕೊಟ್ಟಾರ. ಅದ ಕಾರಣ ಮೇನ್ ರೆಪೋ ದರ ಏನು ಚೇಂಜ್ ಮಾಡಿಲ್ಲ, ಯಥಾಸ್ಥಿತಿ ಇಟ್ಟಿದಾರ. ಬಟ್ GDP ಗ್ರೋತ್ ನಾಗ ಸ್ವಲ್ಪ 10 ಬೇಸಿಸ್ ಪಾಯಿಂಟ್ ಗ್ರೋತ್ ಕಾಣೈತಿ. ಇನ್ಫ್ಲೇಷನ್ ಅನ್ನು ಸಹ 10 ಬೇಸಿಸ್ ಪಾಯಿಂಟ್ ಕಡಿಮೆ ಮಾಡ್ಯಾರ. ಅದ ಕಾರಣ ಇದನ್ನ ಮಾರ್ಕೆಟ್ ಪಾಸಿಟಿವ್ ತಗೊಂತ ಜಗತ್ತದ ಎಲ್ಲಾ ದೇಶದ ಆರ್ಥಿಕತೆಯನ್ನ ಕಂಪೇರ್ ಮಾಡ್ರೆ ಇನ್ನ ಭಾರತದ ಆರ್ಥಿಕತೆ ಒಳ್ಳೇದನ್ನ ಐತನ್ನೋ ಕಾರಣದಿಂದನು ಮಾರ್ಕೆಟ್ ಇವತ್ತ ಬಾಳ್ ಗ್ರೀನ್ ದಾಗಿಲ್ಲ, ಬಟ್ ಗ್ರೀನ್ ದಾಗನ ಕ್ಲೋಸಿಂಗ್ ಕೊಟ್ಟೈತಂತ ನಾವ್ ಅನ್ಬೋದ. ನೆಗೆಟಿವ್ ಏನ್ ಕ್ಲೋಸಿಂಗ್ ಕೊಟ್ಟಿಲ್ಲ. ಈಗ ಯಾಕೆ ರೆಪೋ ದರ ಅಷ್ಟು ಇಂಪಾರ್ಟೆಂಟ್ ಅಂತ ಈಗ ಅದ್ರ ಬಗ್ಗೆನು ಸ್ವಲ್ಪ ತಿಳ್ಕೊಂಡ್ಬಿಡುನು. ನೋಡ್ರಿ, ಇದೇನ್ ರೆಪೋ ದರ ಈಗ ಕರೆಂಟ್ 5.25% ಯಥಾಸ್ಥಿತಿಯನ್ನ ಇಟ್ಟಿದಾರ. ಅದೇನ್ರಿ ಇಳಿಸಿರ್ ಅಂತಂದ್ರ ಸ್ಟಾಕ್ ಮಾರ್ಕೆಟ್ ಗ ಪಾಸಿಟಿವ್. ಯಾಕೆ ಪಾಸಿಟಿವ್ ಅಂತಂದ್ರ ಇದೇನ್ ರೆಪೋ ದರ ಐತಿ ಅದೇನ್ರಿ ಕಡಿಮೆ ಮಾಡಿರಂತಂದ್ರ ಸಾಲದ ಮ್ಯಾಗ ಬಡ್ಡಿ ಏನ್ ಕೊಡ್ಬೇಕಾಗ್ತೈತಿ, ಇಂಟ್ರೆಸ್ಟ್ ಏನ್ ಕೊಡ್ಬೇಕಾಗ್ತೈತಿ ಅದು ಸಹ ಕಡಿಮೆ ಆಗ್ತೈತಿ. ಅದ ಕಾರಣ ಬಹಳ ಜನರ ಸಾಲವನ್ನ ತಗೊಂಡ್ ಬಹಳ ಸ್ಪೆಂಡ್ ಮಾಡ್ತಾರ. ಜನರ ಸಾಲವನ್ನ ತಗೊಂಡ್ ಮನಿ ಅದು ಕಟ್ತಾರೆ. ಯಾಕಂದ್ರೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಐತನೋ ಕಾರಣದಿಂದ. ಅದ ಕಾರಣ ಮನಿ ಅದು ಕಟ್ಟಿರ ಅಂತಂದ್ರೆ ಡೈರೆಕ್ಟ್ ಸ್ಟಾಕ್ ಮಾರ್ಕೆಟ್ ದಾಗ ಇರೋ ಕಂಪ್ನಿಗಳಿಗೆ ಲಾಭ ಆಗ್ತೈತಿ. ಜನರ ಹೆಚ್ಚು ಸ್ಪೆಂಡಿಂಗ್ ಮಾಡ್ತಾರ. ಅದ ಕಾರಣ ಅದರಿಂದ ಕಂಪ್ನಿಗಳದ ಅರ್ನಿಂಗ್ಸ್ ಪಾಸಿಟಿವ್ ಆಗ್ತಾವ. ಮತ್ತ ಕಂಪ್ನಿಗಳನ್ನು ಸಹ
ಸಾಲದ ಮ್ಯಾಗ ಇಂಟ್ರೆಸ್ಟ್ ಕಡಿಮೆ ಐತೆ ಅನ್ನೋ ಕಾರಣದಿಂದ ಕಂಪ್ನಿಗಳನ್ನು ಸಾಲವನ್ನ ತಗೊಂಡ ಕಂಪ್ನಿಯನ್ನ ಕೆಪೆಕ್ಸ್ ಮಾಡ್ತಾರ, ಕಂಪ್ನಿಯನ್ನ ಬೆಳೆಸ್ತಾರ, ದೊಡ್ಡ ಮಾಡ್ತಾರ. ಅದ್ರಿಂದನು ಕಂಪ್ನಿಗಳದ ಅರ್ನಿಂಗ್ಸ್ ಬಹಳ ಹೆಚ್ಚಾಗ್ತೈತಿ. ಅದ ಕಾರಣ ಈ ರೆಪೋ ದರ ಎಷ್ಟು ಇಳಿಸ್ತಾರ ಅಷ್ಟು ಪಾಸಿಟಿವ್, ಎಷ್ಟು ಏರಿಸ್ತಾರ ಅಷ್ಟು ನೆಗೆಟಿವ್ ಸ್ಟಾಕ್ ಮಾರ್ಕೆಟ್ ಅಂತ ನಾವ್ ಅನ್ಬೋದ. ಬಟ್ RBI ಇದೇನ್ MPC ಮೀಟಿಂಗ್ ಆಗ್ತೈತಿ ಅಥವಾ MPC ದೇನ್ ಮೆಂಬರ್ ಇದಾರೆ, ಇವ್ರದೇನ್ ಮೇನ್ ಕೆಲಸ ಅಂತಂದ್ರ MPC ಅಂದ್ರ ಮಾನಿಟರಿ ಪಾಲಿಸಿ ಕಮಿಟಿ ಅಂತೇವಿ. ಇವ್ರದ್ ಮೇನ್ ಕೆಲಸ ಏನಂತಂದ್ರ ಭಾರತದಾಗ ಇನ್ಫ್ಲೇಷನ್ ಹೆಚ್ಚಾಗಬಾರ್ದಂತ ನೋಡ್ಕೊಳ್ಳೋದನ್ನ ಇವ್ರದ ಮೇನ್ ಕೆಲಸ. ಇನ್ಫ್ಲೇಷನ್ ಹೆಚ್ಚಾತಂತಂದ್ರ ಇದೇನ್ ರೆಪೋ ದರ ಅಂತನ್ಯದನ್ನ ಅವ್ರ ಕಡಿಮೆ ಮಾಡಕ್ ಬರಂಗಿಲ್ರಿ. ಕಡಿಮೆ ಮಾಡಿರಂತಂದ್ರ ಬಹಳ ಆರ್ಥಿಕವಾಗಿ ಬಹಳ ಕೆಟ್ಟ ಪೆಟ್ಟು ಬೀಳ್ತೈತಿ. ಅದ ಕಾರಣ ಇನ್ಫ್ಲೇಷನ್ ಹೆಚ್ಚಾದ್ರ ಇದು ಸಹ ಹೆಚ್ಚು ಮಾಡ್ಬೇಕಾಗ್ತೈತಿ ರೆಪೋ ದರವನ್ನ. ಇನ್ಫ್ಲೇಷನ್ ಕಡಿಮೆ ಅಂತಂದ್ರ ರೆಪೋ ದರವನ್ನ ಕಡಿಮೆ ಮಾಡಬಹುದು ಅವ್ರ. ಅದ ಕಾರಣ ಈಗ ಮೇನ್ ಅನ್ಸರ್ಟನಿಟಿ ಬಾಳ ಇದಾವ. ಕ್ರೂಡ್ ಆಯಿಲ್ ಬೆಲೆ ಅದು ಬಾಳ ಏರಿಳಿತವನ್ನ ತೋರ್ಸಾತವ ಅನ್ನೋ ಕಾರಣದಿಂದ ಈಗ ಸದ್ಯ ರೆಪೋ ದರವನ್ನ ಏನು ಚೇಂಜ್ ಮಾಡಿಲ್ಲ, ಯಥಾಸ್ಥಿತಿ ಇಟ್ಟಾರ. ಮುಂದ್ ಪರಿಸ್ಥಿತಿ ಒಳ್ಳೇದತ್ತ, ಮುಂದ್ ಇನ್ಫ್ಲೇಷನ್ ಕಡಿಮೆ ಬಂದ್ರ ಇಂಟ್ರೆಸ್ಟ್ ರೇಟ್ ಅನ್ನ ಅಥವಾ ರೆಪೋ ದರವನ್ನ ಕಡಿಮೆನೂ ಮಾಡಬಹುದಾ. ಏನ್ರೆ ಮುಂದ ಇನ್ಫ್ಲೇಷನ್ ಹೆಚ್ಚಾತ, ಯುದ್ಧ ಮತ್ ಬೆಳೀತ ಮತ್ ಹಲವಾರು ಕಾರಣದಿಂದ ಏನ್ರೆ ಇನ್ಫ್ಲೇಷನ್ ಹೆಚ್ಚಾದ್ರ ಇದೇನ್ 5.25% ಈಗ ಸದ್ಯ ರೆಪೋ ದರ ಐತಿ ಅದನ್ನ ಏರ್ಸಬಹುದು. ಅದ ಕಾರಣ ಈಗ ನ್ಯೂಟ್ರಲ್ ಇಟ್ಟಿದಾರ. ಮುಂದ ಏನ್ ಪರಿಸ್ಥಿತಿ ಇರ್ತೈತಿ ಅದನ್ನ ನೋಡಿ ಅವರ ಡಿಸಿಷನ್ ಅನ್ನ ತಗೋತಾರ. ಅದ ಕಾರಣ ನಾವು ಹೂಡಿಕೆದಾರರಾಗಿ ಇದ್ರ ಮ್ಯಾಗ ಕಣ್ಣಿಡ್ಬೇಕ. ರೆಪೋ ದರ ಎಷ್ಟು ಕಡಿಮೆ ಆಗ್ತೈತಿ ಅಷ್ಟ ಸ್ಟಾಕ್ ಮಾರ್ಕೆಟ್ ಗೆ ಒಳ್ಳೇದ, ಇದು ನಿಮಗ್ ಗೊತ್ತಿರ್ಬೇಕ. ಮತ್ತ ಡಿಸ್ಕ್ರಿಪ್ಷನ್ ನಾಗ ಒಂದ್ ವಿಡಿಯೋ ಲಿಂಕ್ ಹಾಕೇನಿ, ಅದು ಹೋಗಿ ನೋಡ್ರಿ. ಅದ್ರಲ್ಲೇನೋ ನಿಮಗ್ ಗೊತ್ತಾಗ್ತೈತಿ ಇದೆಲ್ಲ ಏನ್ MPC ಮೀಟಿಂಗ್ ಅದು ನಡೀತೈತಿ, ಇನ್ಫ್ಲೇಷನ್ ಅದು ಏನ್ ಏರ್ತೈತಿ ಇಳಿತೈತಿ, ಅದರಿಂದ ಯಾವ ತರ ಡೈರೆಕ್ಟ್ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಪೆಟ್ ಬೀಳ್ತೈತಿ ಅಂತ. ಅದ ಕಾರಣ ಆ ವಿಡಿಯೋ ನಾನು ಮಿಸ್ ಮಾಡ್ಕೋಬೇಡ್ರಿ. ಮತ್ತೊಂದ್ ಏನಂತಂದ್ರ ಸೆಕ್ಟರಲ್ ಪರ್ಫಾರ್ಮೆನ್ಸ್ ನೋಡ್ರನೆ ಇವತ್ ನೋಡ್ಬೋದು ನೀವು. ನಿಫ್ಟಿ ಆಟೋ ಸೆಕ್ಟರ್ 1.27% ಏರೈತಿ, ಬ್ಯಾಂಕ್ ನಿಫ್ಟಿ 0.29% ಬಿದ್ದೈತಿ. ಫೈನಾನ್ಷಿಯಲ್ ಸರ್ವಿಸಸ್ ಯಥಾಸ್ಥಿತಿ ಐತಿ. FMCG 0.29% ಬಿದ್ದೈತಿ. IT 0.16% ಬಿದ್ದೈತಿ. ಮತ್ತ ಮೀಡಿಯಾ 1.58% ಬಿದ್ದೈತಿ. ಮೆಟಲ್ 1.72% ಏರೈತಿ. ಫಾರ್ಮಾ 0.13% ಬಿದ್ದೈತಿ. PSU ಬ್ಯಾಂಕ್ 0.72% ಏರೈತಿ. ರಿಯಾಲಿಟಿ 0.84% ಏರೈತಿ. PSU ಬ್ಯಾಂಕ್ 0.42% ಬಿದ್ದೈತಿ. ನಿಫ್ಟಿ ಹೆಲ್ತ್ ಕೇರ್ 0.22% ಬಿದ್ದೈತಿ. ಕನ್ಸ್ಯೂಮರ್ ಡ್ಯೂರೇಬಲ್ 0.12% ಬಿದ್ದೈತಿ. ಆಯಿಲ್ ಅಂಡ್ ಗ್ಯಾಸ್ 0.09% ಬಿದ್ದೈತಿ. ಕೆಮಿಕಲ್ 0.09% ಬಿದ್ದೈತಿ. ಅದ ಕಾರಣ ಸೆಕ್ಟರಲ್ ಪರ್ಫಾರ್ಮೆನ್ಸ್ ನೋಡ್ರ ಆಲ್ಮೋಸ್ಟ್ ಗ್ರೀನ್ ಇದಾವ, ಮತ್ತೇನ್ ರೆಡ್ ಇದಾವ. ಅವು ಏನು ಬಾಳ ಏನ್ ರೆಡ್ ಇಲ್ಲ, ಸ್ವಲ್ಪ ರೆಡ್ ಇದಾವ, ಡೀಪ್ ರೆಡ್ ಏನಿಲ್ಲ. ಅದ ಕಾರಣ ಇದನ್ನ ನಾವು ಪಾಸಿಟಿವ್ ನ ಅಂತ ಅನ್ಬೋದ. ಓವರ್ ಆಲ್ ಈಗ ಸದ್ಯ ಆರ್ಥಿಕತೆಯನ್ನ ಪ್ರಿಡಿಕ್ಟ್ ಮಾಡೋದು ಬಹಳ ಕಠಿಣ ಆಗೈತಿ. ಯುದ್ಧದಿಂದ ಯುದ್ಧ ಎಲ್ಲಾ ಕ್ಲಿಯರ್ ಆಗ್ತಾ ಮತ್ ಕ್ರೂಡ್ ಆಯಿಲ್ ಬೆಲೆ ಎಲ್ಲಾ ಕೆಳಗ್ ಬಂದು ಮತ್ ಇನ್ಫ್ಲೇಷನ್ ನಾರ್ಮಲ್ ಪರಿಸ್ಥಿತಿ ಯಾವ ತರ ಇತ್ತು ಅದ ತರ ಏನ್ರೆ ಬಂತಂತಂದ್ರ ಮತ್ ಖಂಡಿತವಾಗಿ ಗ್ರೋತ್ ಸ್ಟಾರ್ಟ್ ಆಗಿ ಆಗ್ತೈತಿ. ಇದ ಒಂದು ಆರ್ಥಿಕತೆದ ಸೈಕಲ್ ಅಂತ ನಾವ್ ಅನ್ಬೋದ. ಅದ ಕಾರಣ ಇದಕ್ಕೆಲ್ಲ ನಾವು ಗಟ್ಟಿಯಾಗಿ ಹೂಡಿಕೆ ಮಾಡ್ಬೇಕ. ಹೂಡಿಕೆ ಮಾಡ್ರ ಡೈರೆಕ್ಟ್ ನಿಮಗೆ ರೊಕ್ಕನ ಸಿಗಂಗಿಲ್ರಿ. ಈ ತರ ಎಲ್ಲಾ ಸೈಕಲ್ ಗಳು ಬರ್ತಿರ್ತಾವ. ಈಗ ಸದ್ಯ ನಾವು ನ್ಯೂಟ್ರಲ್ ಅನ್ನಾಗಿದ್ದೇವಿ, ಏನಾಗ್ತೈತಿ ಮುಂದ ಅಂತ ಹೇಳಕ್ ಬರಂಗಿಲ್ಲ. ಅದ ಕಾರಣ ಮುಂದಿನ ಆರ್ಥಿಕತೆ ಪರಿಸ್ಥಿತಿಯನ್ನ ನೋಡಿ ಸಂಜಯ್ ಮಲ್ಹೋತ್ರಾ ಅವರು RBI ಗವರ್ನರ್ ಅವರ ಡಿಸಿಷನ್ ಅನ್ನ ತಗೋತಾರ ಅಂತ ಹೇಳಿದಾರ. ಓವರ್ ಆಲ್ ನೋಡ್ರಿ ಈಗ ಸದ್ಯ ಮಾರ್ಕೆಟ್ಗೆ ಅನುಮಾನನೂ ಇದೈತ, ಅದ ತರ ಆಗಿದ್ರಿಂದ ಇದನ್ನ ನಾವು ಪಾಸಿಟಿವ್ ಅಂತ ತಗೋಬಹುದಾ. ಇದೈತಿ ಇವತ್ತಿನ ವಿಡಿಯೋ ಚಲೋ ಲೈಕ್ ಮಾಡ್ರಿ. RBI ಗವರ್ನರ್ ಅವ್ರದ್ದು ಈ ಡಿಸಿಷನ್ ಬಗ್ಗೆ ನಿಮ್ಮದೇನು ಅಭಿಪ್ರಾಯ ಐತೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಇದೈತಿ ಇವತ್ತಿನ ವಿಡಿಯೋ. ಧನ್ಯವಾದಗಳು.